ಇನ್ನು ಬಿಜೆಪಿಯಿಂದ ಶಾಸಕ ಯತ್ನಾಳ್ ಉಚ್ಚಾಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯಪುರ ಬಿಜೆಪಿ ಜಿಲ್ಲಾಧ್ಯಕ್ಷ ಗುರುಲಿಂಗಪ್ಪ ಅಂಗಡಿ ಹೇಳಿಕೆ ಕೊಟ್ಟಿದ್ದಾರೆ. ಬಿಎಸ್ವೈ ಕುಟುಂಬದ ವಿರುದ್ಧ ಮಾತನಾಡಿದ್ದಕ್ಕೆ ಉಚ್ಚಾಟನೆ ಮಾಡಲಾಗಿದೆ. 3 ನೋಟಿಸ್ ಕೊಟ್ಟ ಬಳಿಕವೂ ಯತ್ನಾಳ್ ಎಚ್ಚೆತ್ತುಕೊಂಡಿಲ್ಲ. ಅವರನ್ನ ಮತ್ತೆ ಬಿಜೆಪಿಗೆ ಸೇರಿಸಿಕೊಳ್ಳುವುದು ಕಷ್ಟ. ಯತ್ನಾಳ್ ಹೋಗಿದ್ದರಿಂದ ಬಿಜೆಪಿ ಮನೆ ಶಾಂತವಾಗಿದೆ ಅಂತ ಹೇಳಿ ವಿಜಯಪುರದಲ್ಲಿ ಜಿಲ್ಲಾಧ್ಯಕ್ಷ ಗುರುಲಿಂಗಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಭಾರತೀಯ ಜನತಾ ಪಕ್ಷದ ವಿಷಯಕ್ಕೆ ನಾನು ಬರ್ತೀನಿ. ಇವತ್ತು ಬಿಜಾಪುರದ ನಗರ ಶಾಸಕರಾದಂತ ಬಸನಗೌಡ ಪಾಟೀಲ್ ಯತ್ನಾಳ್ರು ಇವತ್ತು ನಮ್ಮ ಪಕ್ಷದಿಂದ ಉಚ್ಚಾಟನೆಗೊಂಡಿದ್ದಾರೆ. ಅದು ನಾನು ಬಿಜಾಪುರದವನಾಗಿ ನೋವಿನ ಸಂಗತಿ ಅಂದ್ರ ಇದು ಯಾರ ಬೆನ್ ತಟ್ಟತಕ್ಕಂತ ಕೆಲಸ ಅಲ್ಲ. ಅವ್ರು ಮಾಡಿದಂತ ಕೆಟ್ಟ ನಿರ್ಧಾರಗಳಿಂದ ಈ ಪರಿಸ್ಥಿತಿ ನಮ್ಮ ಪಕ್ಷಕ್ಕೂ ಡ್ಯಾಮೇಜ್ ಆಗಕ್ಕಾಗ್ತಿತ್ತು, ಅವರು ಕೂಡ ಡ್ಯಾಮೇಜ್ ಆಗ್ತಕ್ಕಂತ ಪರಿಸ್ಥಿತಿಯನ್ನ ಹಾಕೊಂಡ್ರು. ಉದಾಹರಣೆಯಾಗಿ ಒಂದನೇದಾಗಿ ಅವ್ರು ಮಾಡಿದ ತಪ್ಪುಗಳನ್ನ ಹೇಳಕ್ ಇಚ್ಛೆ ಪಡ್ತೀನಿ. ನಾವು ಬಹಳ ಸಣ್ಣವ ಆದ್ರೆ ತಿಳಿದದ್ದನ್ನ ತಮ್ಮ ಮೂಲಕ ಹೇಳಕ್ ಇಚ್ಛೆ ಪಡ್ತೀನಿ. ಮೊದಲು ತೆಗೆದುಕೊಂಡ ನಿರ್ಧಾರ ಅವರು ಪಂಚಮಸಾಲಿ ಸಮಾಜದ ನಾಯಕನಾಗ್ಬೇಕು. ಪಂಚಮಸಾಲಿ ಸಮಾಜದ ನಾಯಕನಾಗ್ಲಿಕ್ಕೆ ಬನ್ನದಿಗೆ ಸಮಾಜನ ಟಾರ್ಗೆಟ್ ಮಾಡಿ ಅಲ್ಲಿ ಡಿವೈಡ್ ಅಂಡ್ ರೂಲ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರು. ಆದ್ರ ಇವತ್ತು ವಾತಾವರಣ ಹೆಂಗದ ಅಂದ್ರ ಬಸನಗೌಡ ಪಾಟೀಲ್ ಯತ್ನಾಳರು ಯಾವಾಗ ರಾಜಕೀಯ ಎಂಟ್ರಿ ಆದ್ರು ಅವತ್ತಿನ ದಿನ ಏನರೇ ಇದನ್ನ ಮನಸ್ಸು ಮಾಡಿದ್ರೆ ಸಾಧ್ಯ ಇತ್ತು. ನಮ್ಮ ಭಾರತೀಯ ಜನತಾ ಪಕ್ಷದ ವಿಷಯಕ್ಕೆ ನಾನು ಬರ್ತೀನಿ. ಇವತ್ತು ಬಿಜಾಪುರದ ನಗರ ಶಾಸಕರಾದಂತ ಬಸನಗೌಡ ಪಾಟೀಲ್ ಯತ್ನಾಳ್ರು ಇವತ್ತು ನಮ್ಮ ಪಕ್ಷದಿಂದ ಉಚ್ಚಾಟನೆಗೊಂಡಿದ್ದಾರೆ. ಅದು ನಾನು ಬಿಜಾಪುರದವನಾಗಿ ನೋವಿನ ಸಂಗತಿ ಅಂದ್ರ ಇದು ಯಾರ ಬೆನ್ ತಟ್ಟತಕ್ಕಂತ ಕೆಲಸ ಅಲ್ಲ. ಅವ್ರು ಮಾಡಿದಂತ ಕೆಟ್ಟ ನಿರ್ಧಾರಗಳಿಂದ